ವಾಕ್ಯಗಳು. ಡಿಸೆಂಬರ್ 3. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆಯ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ನಾವು ಸತ್ಯವನ್ನು ಕಾದುಕೊಳ್ಳುವುದು ನಮ್ಮ ಸ್ವಂತ ಮಹಿಮೆ ಪಡಿಸಿಕೊಳ್ಳುವುದರ ಉದ್ದೇಶಕ್ಕಾಗಿ ಅಲ್ಲದೆ, ಸತ್ಯದ ಮೇಲಿನ ಪ್ರೀತಿಯಿಂದ, ಕರ್ತನ ಮೇಲಿನ ಪ್ರೀತಿಯಿಂದ, ಆತನ ಜನರಾದ ನಮ್ಮ ಸಹೋದರರ ಮೇಲಿನ ಪ್ರೀತಿಯಿಂದಿರುವ ಉದ್ದೇಶಕ್ಕಾಗಿ ನಮ್ಮನ್ನು ನಾವು ಕಾದುಕೊಳ್ಳಬೇಕು. ಒಂದು ವೇಳೆ ಪ್ರೀತಿಯು ಪ್ರೇರಿಸುವ ಆತ್ಮದಿಂದ ಅಥವಾ ಉದ್ದೇಶದಿಂದಿದ್ದರೆ, ಅದು ಎಲ್ಲ ಸಹ ಸೇವಕರೊಂದಿಗೆ ಪ್ರೀತಿಯಿಂದ, ಶಾಂತತೆಯಿಂದ, ತಾಳ್ಮೆಯಿಂದ, ದೀನತೆಯ ಮಾರ್ಗದಲ್ಲಿ ತನ್ನನ್ನು ತಾನೇ ವ್ಯಕ್ತಪಡಿಸುತ್ತದೆ. ನಾವು ಎಲ್ಲರೊಂದಿಗೂ ಶಾಂತತೆಯಿಂದಿರೋಣ. ಆತ್ಮವು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯು ಸಜೀವವಾದದ್ದು ಮತ್ತು ಶಕ್ತಿಯುತವಾಗಿರುವುದರಿಂದ ಅದೇ ಎಲ್ಲಾ ಕತ್ತರಿಸುವ ಕೆಲಸವನ್ನು ಮಾಡಲಿ. ರಿಪ್ರಿಂಟ್ ನಂಬರ್ 4803. ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಎಲ್ರಿಗೂ ಸ್ವಾಗತ. ನಮ್ಮತ್ರ ಇವತ್ತು ಒಂದು ಚಿಕ್ಕ ಮೂಲ ಇದೆ. ಹೌದು. ಆದ್ರೆ ಅದರೊಳಗಿನ ವಿಷಯ ಇದೆಯಲ್ಲ, ಹೌದು, ಅದು ಬಹಳ ಆಳವಾದದ್ದು ಅಂತ ಅನಿಸ್ತು. ಹೌದು. ಇದು ಡೈಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಮೂಲದಿಂದ. ಇದು ನಮ್ಮ ಸಂವಹನ, ಅಂದ್ರೆ ನಮ್ಮ ಮಾತುಕತೆ ಮತ್ತು ಅದರ ಹಿಂದಿನ ಉದ್ದೇಶಗಳ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ ಒಂದು ಮುಖ್ಯ ಪ್ರಶ್ನೆ ಇದೆ ಅಲ್ವಾ? ಅದೇ, ನಾವು ಏನ್ ಹೇಳ್ತೀವಿ ಅನ್ನೋದು ಮುಖ್ಯವೋ ಅಥವಾ ಅದನ್ನ ಯಾಕೆ ಹೇಳ್ತೀವಿ ಅನ್ನೋದು ಹೆಚ್ಚು ಮುಖ್ಯವೋ? ಸರಿಯಾಗಿ ಹೇಳಿದ್ರಿ. ಇಲ್ಲಿ ಮೂಲದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರದ ಒಂದು ವಚನ ಇದೆ. ಅದರಲ್ಲಿ ಹೀಗೆ ಹೇಳಲಾಗುತ್ತೆ: ಕೆಲವರು ಹೊಟ್ಟೆಕಿಚ್ಚು ಮತ್ತು ಜಗಳ ಮಾಡಬೇಕು ಅಂತಾನೆ ಕ್ರಿಸ್ತನ ಬಗ್ಗೆ ಮಾತಾಡ್ತಾರೆ, ಆದ್ರೆ ಇನ್ನು ಕೆಲವರು ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ ಅಂತ. ಆ ಪದಗಳು ಹೊಟ್ಟೆಕಿಚ್ಚು ಮತ್ತು ಜಗಳ. ಎಕ್ಸಾಕ್ಟ್ಲಿ, ಅದೇ ತಕ್ಷಣ ಗಮನ ಸೆಳೆಯೋದು. ಇದರ ಅರ್ಥ ಏನು? ಇಲ್ಲಿ ಮೂಲಪಠ್ಯ ಒಂದು ಅಪಾಯದ ಬಗ್ಗೆ ಎಚ್ಚರಿಸ್ತಾ ಇದೆ. ಅದನ್ನ ಅಂದ್ರೆ ಸೆಲ್ಫ್ ಗ್ಲೋರಿಫಿಕೇಶನ್ ಅಂತಾರಲ್ಲ, ಹಾಗೆ. ನಮ್ಮನ್ನ ನಾವೇ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದು. ಖಂಡಿತ. ಸರಳವಾಗಿ ಹೇಳೋದಾದ್ರೆ, ನಾನು ಸರಿ, ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ಳೋ ಬಯಕೆ. ನಾವೊಂದು ಸತ್ಯದ ಪರ ನಿಂತಾಗ್ಲೂ ನಿಜವಾಗ್ಲೂ ನಮ್ಮ ಉದ್ದೇಶ ಸತ್ಯವನ್ನು ಎತ್ತಿ ಹಿಡಿಯೋದಾ ಅಥವಾ ನಮ್ಮನ್ನ ನಾವೇ ಎತ್ತಿ ಹಿಡಿಯೋದಾ ಅಂತ ಯೋಚಿಸಬೇಕು. ಇದು ನಾವು ಪ್ರತಿದಿನ ನೋಡೋ ವಿಷಯ ಅಲ್ವಾ? ಒಂದು ಚರ್ಚೆ ನಡಿಬೇಕಾದ್ರೆ ಕೆಲವೊಮ್ಮೆ ವಿಷಯಕ್ಕಿಂತ ನಾನೇ ಗೆಲ್ಬೇಕು ಅನ್ನೋ ಹಠ ಬಂದ್ಬಿಡುತ್ತೆ. ಹೌದು. ಹಾಗಾದ್ರೆ ಈ ಪಠ್ಯದ ಪ್ರಕಾರ ಸರಿಯಾದ ಪ್ರೇರಣೆಗಳು ಅಂದ್ರೆ ಯಾವುವು? ಇಲ್ಲಿ ಆಸಕ್ತಿಕರ ವಿಷಯ ಏನಂದ್ರೆ, ಇದು ಕೇವಲ ಒಂದು ಧಾರ್ಮಿಕ ಚೌಕಟ್ಟಿಗೆ ಸೀಮಿತ ಅಲ್ಲ, ಇದೊಂದು ಸಾರ್ವತ್ರಿಕ ತತ್ವ. ಓಕೆ. ಮೂಲಪಠ್ಯ 3 ಸಕಾರಾತ್ಮಕ ಪ್ರೇರಣೆಗಳನ್ನು ಗುರುತಿಸುತ್ತೆ. ಮೊದಲನೇದು, ನಾವು ಹೇಳ್ತಿರುವ ಆ ಸತ್ಯದ ಮೇಲಿನ ಪ್ರೀತಿ. ಸರಿ. ಎರಡನೇದು, ಒಂದು ಉನ್ನತ ಆದರ್ಶ ಅಥವಾ ತತ್ವದ ಮೇಲಿನ ಪ್ರೀತಿ. ಇಲ್ಲಿ ಅದನ್ನ ಕರ್ತನು ಅಂತ ಬಳಸಿದಾನೆ. ಮತ್ತು ಮೂರನೇದು, ನಾವು ಯಾರ ಜೊತೆ ಮಾತಾಡ್ತಿದೀವೋ ಆ ಜನರ ಮೇಲೆ, ಆ ಸಮುದಾಯದ ಮೇಲಿರೋ ಪ್ರೀತಿ. ಸೊ ಇದು ನಾನು ಸರಿ ಅನ್ನೋದ್ರಿಂದ ಇದು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಕಡೆಗೆ ಗಮನವನ್ನ ಬದಲಾಯಿಸುತ್ತೆ. ಹಾಗಾದ್ರೆ ನಮ್ಮ ಉದ್ದೇಶಕ್ಕೂ ನಮ್ಮ ನಡವಳಿಕೆಗೂ ಆಕ್ಚುಲಿ ನೇರ ಸಂಬಂಧ ಇದೆ ಅಂತಾಯ್ತು. ಪ್ರೀತಿಯೇ ನಮ್ಮ ಪ್ರೇರಣೆ ಆಗಿದ್ರೆ ನಮ್ಮ ಮಾತುಗಳು ಹೇಗಿರುತ್ತೆ? ಅದೇ ಮುಖ್ಯ ಅಂಶ. ಪ್ರೀತಿಯಿಂದ ಮಾತಾಡಿದ್ರೆ ನಮ್ಮ ಮಾತುಗಳಲ್ಲಿ ಸೌಮ್ಯತೆ, ತಾಳ್ಮೆ, ವಿನಮ್ರತೆ ಇದೆಲ್ಲ ತಾನೇಗೆ ಬರುತ್ತೆ ಅಂತ ಪಠ್ಯ ಹೇಳುತ್ತೆ. ಅದಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಕೂಡ ಇದೆ: ಎಲ್ಲರ ಜೊತೆ ಸೌಮ್ಯವಾಗಿರಿ ಅಂತ. ಆದ್ರೆ ಆ ಸೌಮ್ಯತೆ ಅನ್ನೋ ಮಾತು ಸ್ವಲ್ಪ ಚರ್ಚೆಗೆ ಕಾರಣ ಆಗ್ಬೋದು. ಅಂದ್ರೆ ಕೆಲವೊಮ್ಮೆ ಕಠಿಣ ಸತ್ಯ ಹೇಳುವಾಗ ಸೌಮ್ಯವಾಗಿರೋದು ದೌರ್ಬಲ್ಯ ಅಂತ ಅನ್ಸೋದಿಲ್ವಾ? ನಿಜ, ಆ ಪ್ರಶ್ನೆ ಬರುತ್ತೆ. ಆಕ್ರಮಣಕಾರಿಯಾಗಿ ಮಾತಾಡಿದ್ರೇನೆ ಜನ ಕೇಳ್ತಾರೆ ಅನ್ನೋ ಒಂದು ವಾತಾವರಣ ಇದೆ ಅಲ್ವಾ ಈಗ? ಅದ್ಭುತವಾದ ಪ್ರಶ್ನೆ. ಅದಕ್ಕುತ್ತರವಾಗಿ ಈ ಪಠ್ಯದಲ್ಲಿ ಒಂದು ಶಕ್ತಿಯುತ ರೂಪಕ ಇದೆ ಗೊತ್ತಾ? ಓ, ದೇವರ ವಾಕ್ಯ ಅನ್ನೋದು ಆತ್ಮದ ಖಡ್ಗ ಅಂತ. ಓಕೆ, ಖಡ್ಗ ಅಂದ್ರೆ ಕತ್ತಿ. ಹೌದು. ಅದೇ ಇಲ್ಲಿ ಗಮನಿಸಬೇಕಾದ ಏನು ಅಂದ್ರೆ, ಖಡ್ಗ ಅನ್ನೋದು ಆ ಸಂದೇಶ, ಆ ಸತ್ಯ, ಅದನ್ನ ಹೇಳೋ ವ್ಯಕ್ತಿಯಲ್ಲ. ಆಹಾ, ಓಕೆ, ಇಂಟ್ರೆಸ್ಟಿಂಗ್. ಅಂದ್ರೆ
ಆ ಸತ್ಯವೇ ತೀಕ್ಷ್ಣವಾಗಿ ಕತ್ತರಿಸುವ ಕೆಲಸ ಮಾಡುತ್ತೆ. ನಮ್ಮ ಕೆಲಸ ಅದನ್ನ ಆಕ್ರಮಣಕಾರಿಯಾಗಿ ಹೇಳೋದಲ್ಲ. ಬದಲಿಗೆ ಆ ಶಕ್ತಿಯುತ ಸತ್ಯಕ್ಕೆ ನಾವೊಂದು ಸೌಮ್ಯವಾದ ಮಾಧ್ಯಮ ಆಗಬೇಕು ಅಷ್ಟೇ. ನಾವು ಕತ್ತಿ ಹಿಡಿದ ಕೈ, ನಾವೇ ಕತ್ತಿಯಲ್ಲ. ವಾವ್, ಇದು ಬಹಳ ಅದ್ಭುತವಾದ ದೃಷ್ಟಿಕೋನ. ಅಂದ್ರೆ ಸತ್ಯಕ್ಕೆ ತನ್ನದೇ ಶಕ್ತಿ ಇದೆ, ಅದಕ್ಕೆ ನಮ್ಮ ಕೋಪ ಅಥವಾ ಅಹಂಕಾರದ ಸಪೋರ್ಟ್ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಇಡೀ ಡೀಪ್ ಡೈವ್ನಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂತ ಹೇಳ್ತೀರಿ? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಸತ್ಯ ಎಷ್ಟೇ ಶಕ್ತಿಯುತವಾಗಿದ್ರೂ ಅದನ್ನ ತಪ್ಪು ಉದ್ದೇಶದಿಂದ ಹೇಳಿದ್ರೆ ಅದರ ಪ್ರಭಾವವನ್ನೇ ಕಳ್ಕೊಳ್ಬೋದು. ಹಾಗಾಗಿ ವಿನಮ್ರತೆ ಮತ್ತು ಸೌಮ್ಯತೆ ಅನ್ನೋದು ದೌರ್ಬಲ್ಯ ಅಲ್ಲ, ಬದಲಿಗೆ ಸತ್ಯವನ್ನು ಪರಿಣಾಮಕಾರಿಯಾಗಿ ತಲುಪ್ಸೋಕಿರೋ ಬಹಳ ಶಕ್ತಿಯುತ ಮಾರ್ಗಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಕೇಳುಗರಿಗೆ ಬಿಟ್ಟುಹೋಗೋ ಒಂದು ಕೊನೆಯ ಯೋಚನೆ, ಈ ಮೂಲ ಪಠ್ಯ ಬೋಧನೆ ಅಥವಾ ಸತ್ಯವನ್ನ ಸಮರ್ಥಿಸೋದು ಇದರ ಬಗ್ಗೆ ಮಾತಾಡುತ್ತೆ. ಹೌದು. ಆದ್ರೆ ಈ ತತ್ವವನ್ನ ಅಂದ್ರೆ ಹೊಟ್ಟೆ ಕಿಚ್ಚು, ಜಗಳಕ್ಕೆ ಬದಲಾಗಿ ಒಳ್ಳೆ ಮನಸ್ಸಿನಿಂದ ಸದ್ಭಾವನೆಯಿಂದ ಮಾತಾಡೋದಿದೆಯಲ್ಲ, ಇದನ್ನ ನಾವು ನಮ್ಮ ದೈನಂದಿನ ಮಾತುಕತೆಗಳಿಗೆ, ನಮ್ಮ ಆಫೀಸ್ ಚರ್ಚೆಗಳಿಗೆ ಮತ್ತು ಎಲ್ಲರ್ಕಿಂತ ಮುಖ್ಯವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಅನ್ವಯಿಸಿದ್ರೆ ಏನಾಗ್ಬೋದೋ? ಹೌದು. ಒಮ್ಮೆ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ.